ಎಲ್ಲರಿಗೂ ನಮಸ್ಕಾರ. 5/8/2026 ಎಲ್ಲ ಪೇಪರ್ ಮತ್ತು ಇನ್ನುಳಿದ ಸೋರ್ಸ್ಗಳಿಂದ ಪಾಯಿಂಟ್ಸ್ಗಳನ್ನು ನೋಡುವ. ಇಷ್ಟು ನೋಡಿಕೊಂಡ್ರೆ ಸಾಕಾಗ್ತದೆ ಇವತ್ತಿನ GK ಅನ್ನಿಸ್ತದೆ. ಒಂದನೇದು, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ತೊಗರಿ ಬೆಳೆಯ ಸಂಪೂರ್ಣ ಟೆಲೋಮಿಯರ್ ಟು ಟೆಲೋಮಿಯರ್ T2T ಜಿನೋಮನ್ನು ಅಭಿವೃದ್ಧಿಪಡಿಸಿದೆ. ಅದರ ತೊಗರಿ ಬೆಳೆಯ ಒಂದು ಜಿನೋಮನ್ನು ಬೇಗ ತೊಗರಿ ಬೆಳೆ ಬರುವುದನ್ನು ಅಭಿವೃದ್ಧಿಪಡಿಸಿದೆ. ನಂತರ ಎರಡನೇ ಪಾಯಿಂಟ್, 2026 ಮಹಿಳೆಯರ ICIC20 AEA ಸಾರಥ್ಯದಲ್ಲಿ AEAದಲ್ಲಿ ಯುನೈಟೆಡ್ ದುಬೈನಲ್ಲಿ ಇದು ನಡೀತದೆ. ನಂತರ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೆಲ್ ಎಂಬ ವ್ಯವಸ್ಥೆಯನ್ನು ರಸಗೊಬ್ಬರ ಗುಣಮಟ್ಟವನ್ನು ಕಾಪಾಡಲು ಕೃಷಿ ಸಚಿವಾಲಯ, ನೆನ್ಪಿಟ್ಕೊಳ್ಳಿ, ಕೃಷಿ ಸಚಿವಾಲಯ ಅಭಿವೃದ್ಧಿಪಡಿಸಿದೆ. ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೆಲ್ ಎಂಬುದು. ಮತ್ತು ಕರ್ನಾಟಕ ಸರ್ಕಾರ ಋತುಬಂಧ ಸಮಯದಲ್ಲಿ ಸ್ತ್ರೀಯರ ಆರೋಗ್ಯ ಮತ್ತು ಮಾನಸಿಕ ಸಮಸ್ಯೆಯನ್ನು ಪರಿಹರಿಸಲು ಋತುಧಾರೆ ಎಂಬ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಿದೆ. ಇದು ಇವತ್ತಿನ GK. ನ್ಯಾಯಮೂರ್ತಿ ಉಮೇಶ್ ಎಂ ಅಡಿಗ ಅವರ ಆಯೋಗದ ಒಂದು ನೇತೃತ್ವದಲ್ಲಿ KET ರದ್ದಿಗೆ ಸಮಿತಿಯನ್ನು ರಚಿಸಲಾಗಿದೆ. ನೆಕ್ಸ್ಟು, ಕನ್ನಡ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷರಾಗಿ ಉತ್ತರ ಕನ್ನಡದ ರಾಮೇಶ್ವರಪ್ಪ ಅವರನ್ನು ಅಧ್ಯಕ್ಷರಾಗಿ ಮಾಡಲಾಗಿದೆ. ನಂತರ 1956 ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಸೆಕ್ಷನ್ 5(2) ಪ್ರಕಾರ ಸಿಂಧು ಅಂತ ಹೇಳಿದೆ. ಅಂದರೆ 1956 ಕಾಯ್ದೆ ಏನು ಹೇಳ್ತದೆ, ರಾಜ್ಯ ಮನೆತನಗಳಿಗೆ ಅವರ ಆಸ್ತಿಕೆಯನ್ನು ಹಂಚಿಕೆ ಮಾಡೋದು ಕಡ್ಡಾಯ ಮತ್ತು ಈ ನಿಯಮದ ಅಡಿ ಬರ್ತದಂತ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಅಂದರೆ 1956 ಹಿಂದೂ ಉತ್ತರಾಧಿಕಾರ ಕಾಯ್ದೆ, ಅದನ್ನು ನೀವು ನೆನ್ಪಿಟ್ಕೋಬೇಕು. ನಂತರ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ನೀರಿನ ಹಂಚಿಕೆಯಲ್ಲಿ ಇರುವಂಥ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದೆ. ಅದು ತಮ್ಮಡಿಹಟ್ಟಿ ಎಂಬ ಅಣೆಕಟ್ಟಿನ ಒಂದು ನೀರಿನ ಹಂಚಿಕೆಯನ್ನು ಬಗೆಹರಿಸಿಕೊಂಡಿದೆ. ನಂತರ ಆಲ್ಪೈನ್ ಹೂ ಬಿಡುವ ಸಸ್ಯವಾದ ಸ್ಯಾಕ್ಸಿಫ್ರಾಂಗಾ ಕ್ಯಾಂಟೆಲಾಬ್ರಿಯಾ ಎಂಬ ಸಸ್ಯವು ಇದು ಮಾಂಸಾಹಾರಿ ಸಸ್ಯ ಅಂತ ಗುರುತಿಸಲ್ಪಟ್ಟಿದೆ. ನಂತರ ಆಪರೇಷನ್ ತ್ರಿಶೂಲ್ ಅಂದರೆ 254 ಮಂದಿ ಪರಾರಿಯಾದವರನ್ನು ಮರಳಿ ತರುವುದನ್ನು ಆಪರೇಷನ್ ತ್ರಿಶೂಲ್ ಎಂದು ಹೇಳಲಾಗಿದೆ. ನಂತರ ಹೊಸ ವಾಹನಗಳಿಗೆ 3ನೇ ವ್ಯಕ್ತಿ ಕೂಡ, ಇಷ್ಟು ದಿನ 3ನೇ ವ್ಯಕ್ತಿ ವಿಮೆಗೆ ಇಲ್ಲಾಗಿತ್ತು, ಈಗ 3ನೇ ವ್ಯಕ್ತಿ ಕೂಡ ವಿಮೆಯನ್ನು ವಿಸ್ತರಿಸಿದೆ. 2 ವರ್ಷದ ನಂತರ ಹಿಮಾಲಯದಲ್ಲಿ ಹಿಮಾಲಯನ್ ಸೆರೋಲ್ ಎಂಬ ಪ್ರಾಣಿ ಪತ್ತೆಯಾಗಿದೆ. ಅಂದರೆ 20 ವರ್ಷದ ನಂತರ. ಇದು 5/8/2026 GK ಆಗಿದೆ. ನಮಸ್ಕಾರ.